ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮ್ಯಾನೇಜರ್ನ ಮೀಟ್ ಮಾಡಿದ್ದೆ, ಏನಾಯ್ತು ಗೊತ್ತಾಗ್ಲಿಲ್ಲ. ಫೋನ್ ಮಾಡ್ತೀನಿ. ಸರಿಯಾದ ಟೈಮ್ಗೆ ಕಾಲ್ ಮಾಡಿದ್ದೀರಾ ಸರ್? ನಾವು ಹಂಗೆ ಕರೆಕ್ಟ್ ಟೈಮಿಗೆ ಫೋನ್ ಮಾಡ್ತೀನಿ. ಏನಾಯ್ತು ನಂದು 2 ಲಕ್ಷದ ಕತೆ? ನಿಮ್ಮ 2 ಲಕ್ಷಕ್ಕೆ ಶೇರ್ಸ್ ಪರ್ಚೇಸ್ ಮಾಡಿದ್ದೀನಿ. ಇಷ್ಟೊತ್ತಿಗಾಗಲೇ ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿರ್ಬೇಕಲ್ವಾ? ಹೌದಾ? ನನಗೇನು ಮೆಸೇಜ್ ಬಂದಿಲ್ಲಪ್ಪ. 1 ನಿಮಿಷ ಇರಿ, ಹಂಗೆ ಲೈನಲ್ಲಿ ಚೆಕ್ ಮಾಡ್ತೀನಿ. ಹೌದು ಸ್ವಾಮಿ, ನೀವು ಹೇಳಿದ ಸರಿ, 10,000 ರೂಪಾಯಿ ಬಂದಿದೆ. ಅಷ್ಟೇ ಅಲ್ಲ ಸರ್, ನೀವು ನಿಮ್ಮ ಅಕೌಂಟಲ್ಲಿ ಇನ್ನೂ ಒಬ್ಬರನ್ನು ರಿಜಿಸ್ಟರ್ ಮಾಡಿಸಿದ್ದೀರಾ, ಆ ಕಮಿಷನ್ ನಿಮಗೆ ಬರುತ್ತೆ. ಇದೇ ತರ ನಿಮ್ಮ ಅಕೌಂಟ್ಗೆ ಡೈಲಿ ದುಡ್ಡು ಬರ್ತಾ ಹೋಗುತ್ತೆ. ಇನ್ನೊಂದು ತಿಂಗಳಲ್ಲಿ ನಿಮ್ ದುಡ್ಡು ಡಬಲ್ ಆಗುತ್ತೆ ಸರ್. ಖುಷಿನಾ? ಕೇಳ್ತೀರಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಷ್ಟೇ ಅಲ್ಲ ಸರ್, ನಿಮ್ಮ ಅಂದ್ರಲ್ಲಿ ಇನ್ನೂ ಜಾಸ್ತಿ ಜನಗಳನ್ನ ರಿಜಿಸ್ಟರ್ ಮಾಡಿಸಿದ್ರೆ ಆ ಕಮಿಷನ್ ಎಲ್ಲ ಸೇರಿ ಒಂದೇ ತಿಂಗಳಲ್ಲಿ 10ರಿಂದ 15 ಲಕ್ಷ ಬಂದ್ರೂ ಬರ್ಬೋದು ಸರ್. ಬರ್ಲಿ ಬರ್ಲಿ, ಇನ್ನು ಮುಂದೆ ನೋಡ್ತಾ ಇರಿ. ನಾನು ಸುಮ್ಮನೆ ಕೂರೋ ಮನುಷ್ಯನೇ ಅಲ್ಲ, ಬೀದಿ ಬೀದಿ ಅಲಿತೀನಿ, ಸಿಕ್ಕೋರ್ ಜೊತೆ ಮಾತಾಡ್ತೀನಿ, ಇನ್ವೆಸ್ಟ್ ಮಾಡಿಸ್ತೀನಿ, ರಿಜಿಸ್ಟರ್ ಮಾಡಿಸ್ತೀನಿ. ನೋಡ್ತಾ ಇರಿ, ಸದ್ಯದಲ್ಲೇ ಕೋಟಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನು ಗ್ಯಾರಂಟಿ ಕೋಟಿ ಕೋಟಿ ರೂಪಾಯಿ, ಇನ್ನು ಗ್ಯಾರಂಟಿ ಕೋಟಿ ಕೋಟಿ ರೂಪಾಯಿ. ಲಕ್ಷವ ಹಾಕಿ ಕೋಟಿಯ ತೆಗೆಯುವ ಡೀಲು ಅಂತೂ ಈಗ ಗ್ಯಾರಂಟಿ ಆಯ್ತು. ಇನ್ನು ಗ್ಯಾರಂಟಿ ಕೋಟಿ ಕೋಟಿ ರೂಪಾಯಿ, ಕೋಟಿ ರೂಪಾಯಿ. ಏನ್ ಅಂಕಲ್ ಹಾಡು ಹೇಳ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ? ಇವತ್ತು ಕೆಲ್ಸಕ್ಕೆ ಹೋಗಲ್ವಾ? ಹೋಗ್ಬೇಕಮ್ಮ, ಕೆಲ್ಸಕ್ಕೆ ಹೋದಿರ್ತಾನೆ ಕೋಟಿ ಕೋಟಿ ಸಂಪಾದನೆ ಮಾಡೋಕ್ಕಾಗ್ಬೋದು. ನೋಡಮ್ಮ, ನಾನು ಇವತ್ತು ಮನೆಗೆ ಬರೋದು ತಡ ಆಗ್ಬೋದು. ನೀನು ತಿನ್ನೋದಿಕ್ಕೆ ಅಂತ ಏನಾದರೂ ಮಾಡಿದರೆ ಒಂದು ಸಣ್ಣ ಡಬ್ಬಿಲೋ ಅಥವಾ ಒಂದು ಕವರಲ್ಲೋ ಹಾಕೊಟ್ಬಿಡು. ನಾನು ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇರ್ತೀನೋ ಅಲ್ಲೇ ಟೈಮ್ ಆದಾಗ ತಿನ್ಕೊಂಡ್ಬಿಡ್ತೀನಿ. ವಯಸ್ಸಾಗ್ತಾ ಇದೆಯಲ್ಲಮ್ಮ, ಹೊತ್ತು ಸರಿಯಾಗಿ ತಿಂದರೆ ಆರೋಗ್ಯಕ್ಕೆ ಒಳ್ಳೇದು. ಸರಿ ಅಂಕಲ್, ಏನಾದರೂ ಹಾಕ್ಕೊಡ್ತೀನಿ ರೀ. ಆಮೇಲೆ ಇನ್ನೊಂದು ವಿಷಯ ಅಮ್ಮ, ಇನ್ಮೇಲೆ ಮನೆ ಖರ್ಚಿಗೆ ನೀನು ಸೂತ್ರಾಮ್ ಯೋಚನೆ ಮಾಡಕ್ ಹೋಗ್ಬೇಡ. ನಾನಿದ್ದೀನಿ. ಇನ್ನೊಂದು 15-20 ದಿವಸ ನೋಡ್ತಾ ಇರೋ. ಈ ಮನೆ ನಾನೇ ಕೊಂಡ್ಕೊಂಡ್ಬಿಡ್ತೀನಿ. ಆಮೇಲೆ ಈ ಮನೆಯಲ್ಲಿ ನೀವೆಲ್ಲ ಇದ್ದೀರಲ್ಲ, ನಿಮಗೆಲ್ಲ ಖರ್ಚಿಗೆ ಅಂತ ಒಂದಿಷ್ಟಿಷ್ಟು ಪಾಕೆಟ್ ಮನಿ ಕೊಟ್ಟರು ಕೊಡ್ಬೋದು, ಆಶ್ಚರ್ಯ ಏನಿಲ್ಲ. ಪಾಕೆಟ್ ಮನಿನ ಏನ್ ಹೇಳ್ತಿದ್ದೀರಾ ಅಂಕಲ್? ನೋ 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 ನೋ, ಹೇಳಲ್ಲ, ಮಾಡಿ ತೋರಿಸ್ತೀನಿ. ಯಾಕೆಂತ ನಾನು ಸುಮ್ಮನೆ ಏನೋ ಪಡಬೇಡ ಅಂತ ಮಾತಾಡ್ಬಿಡ್ತೀನಿ. ನೀ ನನ್ನ ಮಾತು ನಂಬಲ್ಲ. ಓ, ಗೊತ್ತಾಗ್ತಾ ಇದೆ ಅಮ್ಮ. ನೀನು ತಿಂಡಿ ರೆಡಿ ಮಾಡ್ಬಿಡು, ನಾನು ಬಟ್ಟೆ ಬದಲಾಯಿಸ್ಕೊಂಡು ಹೊರಟ್ಬಿಡ್ತೀನಿ. ಸರಿ, ತಿಂಡಿ ಕಟ್ಕೊಡ್ತೀನಿ. ಕಟ್ಟಿಕೊಡು. ಇವತ್ತು ಹುಡ್ಕಾಡಿ ಆದರೂ ಸರಿ, ತಡ್ಕಾಡಿ ಆದರೂ ಸರಿ, ಗಲ್ಲಿ ಸುತ್ತಾಡಿ ಒಂದಷ್ಟು ಜನನ್ನ ಹಿಡಿದು ರಿಜಿಸ್ಟರ್ ಮಾಡಿಸೇ ತೀರ್ತೀನಿ. ಇದ್ದಕ್ಕಿದ್ದಾಗ ಆ ವಿಷಯ ಕೇಳಿ ಅವಳು ಕೇಳಿ ಡೈಜೆಸ್ಟ್ ಮಾಡ್ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಸ್ವಲ್ಪ ಅಪ್ಸೆಟ್ ಆಗಿದ್ಲು ಅಷ್ಟೇ. ಪೂರ್ಣಿ, ನೀನು ಅನಾಥ ಅಲ್ಲ. ನಾನು ಹಿಂದೆ ಮಾಡಿದ ತಪ್ಪು ನೀವೆಲ್ಲ ಕ್ಷಮಿಸ್ಬೇಕು. ನನ್ನ ಮಗಳ ಪ್ರೀತಿ ಹೇಗಾರು ನಾನು ಸಿಗೋ ಹಾಗೆ ಮಾಡಬೇಕು. ಆದರೂ ಇದನ್ನೆಲ್ಲ ನಂಬೋಕೆ ಮನ್ಸ್ಯಾಕೋ ಒಪ್ತಿಲ್ಲ.
ಹೌದು, ಅಷ್ಟಕ್ಕೂ ಪೂರ್ಣಿನೇ ನಿಮ್ಮ ಮಗಳು ಅನ್ನೋದಕ್ಕೆ ಸಾಕ್ಷಿ ಆದರೂ ಏನಿದೆ? ತುಂಬ ಸಾಕ್ಷಿಗಳಿದೆ. ಪೂರ್ಣಿ ಬೆಳೆದಿದ್ದ ಅನಾಥಾಶ್ರಮ, ಅವಳು ಕತ್ತಲಿರೋ ಸರ, ಹಾಸ್ಟೆಲ್ ವಾರ್ಡನ್ ಮಾತುಗಳು. ಅಷ್ಟೇ ಯಾಕೆ, ಮಾಧವಂಗೂ ತುಳಸಿಗೂ ಗೊತ್ತಿತ್ತಲ್ಲ. ಏನು ಮಾಧವ? ಹಾಗಿದ್ರೆ ಇಷ್ಟು ದಿನ ಈ ವಿಷಯನ ನೀವು ಯಾಕೆ ಮುಚ್ಚಿಟ್ಟಿದ್ರಿ? ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರೋದಿಲ್ಲ. ಸಮಯ ಬಂದಾಗ ಸತ್ಯ ಗೊತ್ತಾಗುತ್ತೆ. ಪೂರ್ಣಿ ಜನಾರ್ದನ್ ಮಗಳು ಅನ್ನೋ ಸತ್ಯ ಈಗ ನಿಮ್ಮೆಲ್ರಿಗೂ ಗೊತ್ತಾಗಿದೆ. ಅದೇ ರೀತಿ ನಾವ್ಯಾಕೆ ಈ ವಿಷಯನ ಮುಚ್ಚಿಟ್ವಿ ಅನ್ನೋ ಸತ್ಯ ಕೂಡ ಮುಂದೆ ಒಂದಲ್ಲ ಒಂದಿನ ನಿಮಗೆ ಗೊತ್ತಾಗತ್ತೆ. ಹೋಗ್ಲಿ ಬಿಡು, ನಾನೇ ನನ್ನ ಬಾಯಿ ಸತ್ಯ ಮಾತಾಡಬೇಕು ಅಂತ ಇಷ್ಟು ದಿನ ಮುಚ್ಚಿಟ್ಟಿದ್ರಿ. ಈಗ ನಾನೇ ಹೇಳ್ತಿದ್ದೀನಲ್ಲ, ಪೂರ್ಣಿ ನನ್ನ ಮಗಳು. ಪೂರ್ಣಿ, ಹೋಗಿ ತುಪ್ಪದ ದೀಪ ಹಚ್ಚಮ್ಮ. ಈ ಲಾಯರ್ ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ? ಆದಷ್ಟು ಬೇಗ ಬಾ ಅಂತ. ಈಗ ನಿಮಗೆ ಸಮಾಧಾನ ಆಯ್ತಾ? ಗೊತ್ತಿಲ್ಲ ಮಾಧವ್ ಅವರೇ, ಜನಾರ್ದನ್ ಬದಲಾಗಿದ್ದಾರೋ ಇಲ್ವೋ ಅನ್ನೋದೇ ಇನ್ನೂ ನಮಗೆ ಗೊತ್ತಿಲ್ಲ. ಅಷ್ಟರಲ್ಲಿ ಪೂರ್ಣಿ ಅವ್ರ ಮಗಳು ಅನ್ನೋ ಸತ್ಯ ಗೊತ್ತಾಗಿದೆ. ಪೂರ್ಣಿಗೇನೋ ಸಂತೋಷ ಆಗಿದೆ, ಅದರ ಸಂತೋಷ ಶಾಶ್ವತವಾಗಿರಬೇಕು. ಹಾಗಾದರೆ ನಮ್ಮ ಪೂರ್ಣಿ ಇನ್ನು ಮುಂದೆ ಅನಾಥೆ ಅಲ್ಲ. ಇದೊಂಥರ ಮಿರಾಕಲ್ ಅಂತಲೇ ಅನ್ಬೋದು. ಯಾವುದೋ ಕಾರಣಕ್ಕೆ ಹೇಳಿ ಸುಳ್ಳು ಈಗ ನಿಜ ಆಗ್ತಿದೆ. ದೇವರು ಹೇಗೆಲ್ಲ ನಮ್ಮ ಹತ್ರ ಆಟ ಆಡಿಸ್ತಾನೆ. ಹೌದು ಮಹೇಶ್ ಅವರೇ, ಆಡಿಸ್ತಾ ಇರೋದು ಆ ದೇವರು. ಆದ್ರೆ ಮನುಷ್ಯ ಆಡ್ತಾ ಆಡ್ತಾ ತಾನೇ ಗೆದ್ದೆ ಅನ್ನೋ ಭ್ರಮೇಲಿರ್ತಾನೆ. ಆದ್ರೆ ಕೊನೆಯಲ್ಲಿ ನಿಜವಾಗ್ಲೂ ಗೆಲ್ಲೋದು ಆ ದೇವರು ಮಾತ್ರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.